ಆಲ್ಮೋಸ್ಟ್ ಗೊತ್ತಿಲ್ಲ, ಇಲ್ಲಿ ಮಾಡ್ತಾರಿಲ್ಲ, ಮಹಾರಾಷ್ಟ್ರದಲ್ಲಿ ಜಾಸ್ತಿಯಾಗಿ ಮಾಡ್ತಾರೆ. ಸೊ ನನಗೆ ಚೆನ್ನಾಗಿ ಗೊತ್ತು ಶ್ರೀಖಂಡ್ ಹೆಂಗೆ ಮಾಡೋದು. ವಾರದಲ್ಲಿ 1-2 ಸಲ ಮಾಡಿರ್ತೀನಿ. ಹೆಂಗೆ ಮಾಡೋದು ಹೇಳ್ತೀನಿ ಬನ್ನಿ. ಒಂದು ಕಾಟನ್ ಅರಿವೆಯಲ್ಲಿ ನೈಟು ಮೊಸರನ್ನು ಕಟ್ಟಿಡಬೇಕು. ನೀರು ಉಳಿಬಾರ್ದು. ನೀರು ಉಳಿದ್ರೆ ಅದು ಹುಳಿ ಆಗುತ್ತೆ. ನೀರು ಉಳಿಬಾರ್ದು. ನೀರು ಉಳಿಲಿಲ್ಲ ಅಂದರೆ ಅದು ಒಂದು ತುಂಬ ಚೆನ್ನಾಗಿ ಬರುತ್ತೆ, ಒಂಥರ ಸಾಫ್ಟಾಗಿ ಬರುತ್ತೆ. ನೀವು ಹಾಗೆ ತಿನ್ಕೊಂಡು ನೋಡ್ಬೋದು. ಸೊ ಇದನ್ನು ರಾತ್ರಿ ನಾನು ಕಟ್ಟಿಟ್ಟಿದ್ದೆ. ಸೊ ಇವಾಗ ಬೆಳಗ್ಗೆ ತೆಗಿತಾ ಇದ್ದೀನಿ. ನೀರು ಸ್ವಲ್ಪನೂ ಇಲ್ಲ ಇದರಲ್ಲಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇದನ್ನು ನಾನು ಮಿಕ್ಸಿಲಿ ಹಾಕ್ತಾಯಿದ್ದೀನಿ. ನೀವು ಹಾಲು ಹಾಕ್ಬಿಟ್ಟು ಸ್ಪೂನಲ್ಲೇ ಥಿನ್ ಮಾಡ್ಬೋದು, ಬಟ್ ನಾನು ಹಾಲು ಹಾಕಿ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕ್ರೀಮು ಅಂದರೆ ಕೆನೆನೂ ಹಾಕಿದ್ದೀನಿ. ಇವಾಗ ಇದರಲ್ಲಿ ಶುಗರು ಹಾಕ್ತೀನಿ. ಬೆಲ್ಲ ಹಾಕೋಕ್ಕಾಗಲ್ಲ, ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸೊ ಶುಗರೇ ಹಾಕ್ತಾಯಿದ್ದೀನಿ, ತುಂಬ ಕಮ್ಮಿ ಹಾಕ್ತಾಯಿದ್ದೀನಿ. ಸೊ ಏಲಕ್ಕಿ ಜಜ್ಜಿಬಿಟ್ಟು ಹಾಕಬೇಕಾಗಿತ್ತು. ಸೊ ನಾನು ಹಾಗೆ ಹಾಕ್ಬಿಟ್ಟಿದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ. ಸೊ ಸೈಡಿಗೆ ಇಟ್ಬಿಟ್ಟು ಇವಾಗ ಡ್ರೈ ಫ್ರೂಟ್ಸನ್ನು ತೊಗೊಂಡು, ಇದು ಕೇಸರಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂತ. ಇವಾಗ ಡ್ರೈ ಫ್ರೂಟ್ಸ್ ತೊಗೋತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡು ನಿಮ್ಗೆ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ, ಬೇಡ ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಸೊ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ಳಿ. ಒಂದು ಬಾಣಲೆ ತೊಗೊಳ್ಳಿ, ಅದರಲ್ಲಿ ತುಪ್ಪ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸನ್ನು ಹುರಿಬೇಕು ಚೆನ್ನಾಗಿ. ಹುರಿದ್ರೆ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ರೆಡಿಯಾಗಿದ್ದು ಶ್ರೀಖಂಡಲ್ಲಿ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡಿ ಕೇಸರಿ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ, ಟ್ರೈ ಮಾಡಿ. ನಾನು ವಾರದಲ್ಲಿ 1-2 ಸಲ ಮಾಡಿರ್ತೀನಿ. ನಾನು ಜಾಸ್ತಿ ಹೆಪ್ಪು ಹಾಕಿರ್ತೀನಿ. ಸೊ ಮೊಸರು ಜಾಸ್ತಿ ಉಳಿದಿರುತ್ತೆ, ಅದನ್ನು ಕಟ್ಬಿಟ್ಟು ಶ್ರೀಖಂಡ್ ಮಾಡೋದು ತುಂಬಾ ಈಸಿ. ಸೊ ಟ್ರೈ ಮಾಡಿ. ಇದು ನಾನು ಅಕ್ಷಯ ತೃತೀಯಗೋಸ್ಕರ ನಾನು ಸೆಪ್ರೇಟಾಗಿ ಮೊಸರು ಕಟ್ಬಿಟ್ಟು ಮಾಡ್ಕೊಂಡಿದ್ದೆ. ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಕರ್ಡ್ ರೈಸ್. ನೋಡಿ ಕಲರ್ ನೋಡಿ, ಟೆಕ್ಸ್ಚರ್ ನೋಡಿ, ಅದರ ಕ್ರೀಮಿನೆಸ್ ನೋಡಿ ಎಷ್ಟು ಚೆನ್ನಾಗಿ